ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಧರ್ಮಸ್ಥಳ ಈ ಕೇಸಿನಲ್ಲೇ ಈ ಒಂದಿಷ್ಟು ಮಾತು ಹೊಸ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ದಾವೆ. ಇವತ್ತು 3ನೇ ತಾರೀಕು ಈ ದಿನ ಕೋರ್ಟ್ನಲ್ಲಿ ಏನು ಡಿಸಿಷನ್ ಆಗ್ಬೋದು ಅನ್ನೋದು ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಅದು ಬರೋವರೆಗೆ ಒಂದಿಷ್ಟು ಮಾತು ಇವತ್ತೇನು ಹೇಳೋದು ಕ್ಲಿಯರ್ ಆಗ್ಬೋದು, ನೋಡೋಣ. ಅದನ್ನು ಒಂದು ಬದಿಗಿಟ್ಟೆ. ಈಗ ನಾವು ಕೇಳಬೇಕಾಗಿದ್ದು ಇದರಲ್ಲಿ ಹೊಸ ಒಂದು ಏನಪ್ಪ ಅಂತಂದ್ರೆ ಪ್ರಕರಣ ದಾಖಲೆ ಆಗ್ತಾಯಿದೆ. ಇಲ್ಲಿ ಯಾಕಪ್ಪ ಅಂತಂದ್ರೆ ಇಲ್ಲಿ CV ನಾಗೇಶ್ ಅನ್ನುವಂಥ ವಕೀಲರು ಈ ಕೇಸ್ನಲ್ಲೇ ದೇವಸ್ಥಾನದ ಪರವಾಗಿ ಎಂಟ್ರಿ ಹೊಡಿತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಯಾರೂ ಒಂದಿಲ್ಲ ಮತ್ತು ಬೇರೆ ಇಲ್ಲಿ ಅಪರಾಧಿ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಅಂತಿಲ್ಲ, ಆಡಳಿತ ಮಂಡಳಿ ಅಂತಿಲ್ಲ. ಆದರೆ ಸಂಶಯ ಮಾತಾಡೋದು ಹಂಗೆ ದೊಡ್ಡವರು ಅಂತ ಇವರು ವಾದ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಇಲ್ಲಿವರೆಗೆ ಅದನ್ನು ಇಂಡೈರೆಕ್ಟಾಗಿಯೋ ಮತ್ತಾವುದೋ ಮೂಲಕವಾಗಿಯೋ ದೇವಸ್ಥಾನದ ಆಡಳಿತ ಮಂಡಳಿ ತನ್ನ ಪಾತ್ರವನ್ನು ನಿರ್ವಹಿಸ್ತಾ ಬಂದಿತ್ತು, ಅದು ತಪ್ಪಿಸ್ತಾ ಬಂತು. ಆದರೆ ಇವತ್ತು ನೇರವಾಗಿ ದೇವಸ್ಥಾನದ ಹೆಸರು ಕೆಡಿಸುವಂಥ ಪ್ರಯತ್ನ ಇರ್ತದೆ. ಅದನ್ನು ಉಳಿಸೋದಕ್ಕಾಗಿ ಇಲ್ಲಿ ದೇವಸ್ಥಾನ ಏನಪ್ಪ ಅಂದ್ರೆ ಸಂತ್ರಸ್ತ ಷಡ್ಯಂತ್ರ ಮಾಡಿ ಹೆಸರು ಕೆಡಿಸ್ತಾ ಇದ್ದಾರೆ. ಅದರ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡ ಈ 39/25/2025 ಕೇಸ್ನಲ್ಲಿ ಅವರು ಎಂಟ್ರಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಧರ್ಮಸ್ಥಳ ಹೆಸರು ಕೆಡಿಸೋ ಕಾರಣಕ್ಕಾಗಿ ಅವರು ನೇರವಾಗಿ ಎಂಟ್ರಿ ಆಗಬೇಕಾಗಿದೆ ಅನ್ನೋಂಥ ಕಾರಣ ಮತ್ತಾವ ಕಾರಣಕ್ಕೆ ಒಳಗೆ ಬರ್ತಾ ಇದ್ದಾರೆ. ಯಾಕಂದ್ರೆ 164 ಮೊದಲು ನಮ್ಮ ಭೀಮ ಕೊಟ್ಟಂಥ ಪ್ರಥಮ ವರದಿ ಅಥವಾ ಪ್ರಥಮವಾಗಿ ಈ ಹೆಣೆಗಳನ್ನು ಮಾಡಿದ್ದೀನಿ ಅವೆಲ್ಲ ಹೋಗದಿದ್ದೀನಿ ಅನ್ನೋಂಥ ಕಾರಣ ಇಟ್ಟುಕೊಂಡು ಎಂಟ್ರಿ ಆಗಿ ಶುರುವಾಗಿದ್ದು. ಇದ್ರ ಹಿಂದಿದ್ದಂಥ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿಯಿಂದ ಅಲ್ಲಿ ಆರೋಪ ಮಾಡಿರ್ತಾರೆ. ನಂತರದಲ್ಲಿ SITಗೆ ಹೋದಾಗ SIT ಇದ್ದವರು ಅದನ್ನು ಯಾವ ರೀತಿ ಏನು ಮಾಡಿದರು ಅಂತ ಎಲ್ಲನೂ ಗೊತ್ತದ. ಈಗ ಚರ್ಚೆ ವಿಷಯನೂ ಆಗ್ಯದ. ಅಲ್ಲೇ ಉಲ್ಟಾ ಹೊಡಿತಾರ ಚಿನ್ನಯ್ಯಗೆ ಅನ್ನೋದು ನಿಮ್ಗೆ ಗೊತ್ತದ. ಆಗ ಇವೇ ಜನ ತಿಮ್ಮರೋಡಿ ಮಟ್ಟೆನವರು ಇನ್ನುಳಿದ 6 ಜನ ಇವರು ಕಾರಣಕರ್ತರು. ಇವ್ರು ಹೇಳಿದರು ನಾ ಇದ್ರಾಗ ಎಂಟ್ರಿ ಆದ್ನಿ ಅಂತ ಹೇಳಿ ಕೊಡ್ತಾನೆ, ಇವರು ಹೇಳಿದಂಗೆ ನಾ ಮಾತಾಡಿದೆ ಅಂತ ಹೇಳಿ ಕೊಡ್ತಾನೆ. ಹೀಗಾಗಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ ಅವನ ನೆಲೆಯಲ್ಲಿ ಇವತ್ತು ಅವನ ಜೊತೆಗಾರ ಒಟ್ಟೆಲ್ಲ ಕೂಡ 6 ಜನರ ಇವತ್ತು ಅಪರಾಧಿಗಳ ಆರೋಪಿಗಳ ಅಥವಾ ಇವರು ಇದಕ್ಕೆ ಸಂಬಂಧ ಇಲ್ವಾ ಅನ್ನುವಂಥ ಮಾತಿಗೆ ಬಂದಿಲ್ವಂಥದ್ದು. ಈಗಾಗಲೇ ದೂರದಾರರ ಅಪರಾಧಿಗಳನ್ನುವಂಗೆ ಬೆಂಬಲ ಆಗ್ತಾಯಿದೆ, ಆರೋಪಿಗಳನ್ನುವಂಗೆ ಬೆಂಬಲ ಆಗ್ತಾಯಿದೆ. ಈ ನೆಲೆಯಲ್ಲೇ ಇವತ್ತು ಕೋರ್ಟ್ ತೆಗೆದುಕೊಳ್ಳುವಂಥ ಡಿಸಿಷನ್ ಬಹಳ ಮಹತ್ವದ್ದಾಗ್ತದೆ. ಇಲ್ಲಿ ಕೋರ್ಟ್ ಯಾವ ರೀತಿಯಾಗಿ ವರ್ತಿಸ್ತದ, ಸ್ವತಃ ಕೋರ್ಟನ್ನು ದೂರದಾರ ಆಗ್ತದನ ಅಥವಾ ದೂರದಾರರು ಇಲ್ಲಪ್ಪ ನೀವು ಆರೋಪಿಗಳಂತ ಮಾಡ್ತದನ, ಇಲ್ಲ ಇನ್ನೊಂದು ತನಿಖೆ ಮಾಡೋದು SITಗೆ ಹೇಳ್ತದನ. ಇಂಥ ಒಂದು ಕಾಂಪ್ಲೆಕ್ಸಿಟಿ ಬಂದದ್ದು ಇಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು. ಅದಕ್ಕಾಗಿ ಇಲ್ಲೇ ಮುಖ್ಯ ಇರೋದು ಏನಪ್ಪ ಅಂತ ದೇವಸ್ಥಾನ ಅದರ ಹಿಂದಿದ್ದಂಥ ಹೆಗ್ಗಡೆ ಆಡಳಿತಾಧಿಕಾರಿ ಇರೋದ್ರಿಂದ ಇವರು ಇದರಲ್ಲಿ ಕಾರಣಕರ್ತರು ಇದಕ್ಕೆಲ್ಲ ಅನ್ನುವಂಥ ಒಂದು ವಾತಾವರಣ ಇರೋದ್ರಿಂದಾಗಿ ಆ ಸಮಸ್ಯೆ ದೂರ ಮಾಡಿಸುವಾಗಿ ದೇವಸ್ಥಾನದ ಪರವಾಗಿ ದೇವಸ್ಥಾನಕ್ಕೆ ಅಪಮಾನ ಆಗ್ತಾಯಿದೆ, ಅಲ್ಲೇ ದೇವಸ್ಥಾನದ ಹೆಸರು ಕೆಡ್ತಾ ಇದೆ, ಅಪವಿತ್ರ ಭಾವ ಬರ್ತಾ ಇದೆ ಅಂತ ತಿಳ್ಕೊಂಡು ದೇವಸ್ಥಾನದ ಪರವಾಗಿ ನಮ್ಮ CV ನಾಗೇಶ್ ಅನ್ನುವಂಥ ಅತ್ಯಂತ ಏನಪ್ಪ ಅಂತಂದ್ರೆ ಹೆಚ್ಚು ದುಡ್ಡು ತೆಗೆದುಕೊಂಡು ವಾದ ಮಾಡುವಂಥ ವಕೀಲರು ದೇವಸ್ಥಾನದ ಪರವಾಗಿ ಬರ್ತಾ ಇದ್ದಾರೆ. ಅಂದರೆ ದೇವಸ್ಥಾನದ ಹೆಸರು ಕೆಡಬಾರ್ದು ಅನ್ನೋದು ಇದರಲ್ಲಿ ಇಂಡೈರೆಕ್ಟಾಗಿ ವೀರೇಂದ್ರ ಹೆಗಡೆ ಅವ್ರ ಸುತ್ತ ಬರಬಾರ್ದು ಅನ್ನೋದು ಕಾನೂನಾತ್ಮಕ ತಡಿಬೇಕು ಅನ್ನುವಂಥ ಕಾರಣಕ್ಕಾಗಿ ಫಸ್ಟ್ ಟೈಮ್ ದೇವಸ್ಥಾನದ ಪರವಾಗಿ ಇವರು ಎಂಟ್ರಿ ಆಗಿದ್ದಾರೆ. ಅದಕ್ಕೆ ಇದು ಏನು ಆಗಬಹುದು ಮತ್ತಷ್ಟು ಕುತೂಹಲ ಶುರುವಾಗಿಬಿಟ್ಟದೆ ಇವತ್ತು. ಯಾಕಂದ್ರೆ ನಾಗೇಶ್ ಹುಕ್ಕಿದ್ರಿಂದಾಗಿ ಸಂತ್ರಸ್ತರು ಯಾರು ನಿಜವಾಗಿ ದೂರದಾರರ ಅಥವಾ ಈಗಾಗಲೇ ದೂರದಾರ ಹೇಳುತ್ತಿರುವಂತಹ ಸೌಜನ್ಯ ಆಗಿರ್ಬೋದು ಅಥವಾ ಇನ್ನುಳಿದವರು ನಮ್ಮ ವೇದವಲ್ಲಿ ಆಗಿರ್ಬೋದು, ಪದ್ಮಲತಾ ಆಗಿರ್ಬೋದು, ಆನೆ ಮಾವತ ಅವ್ರ ತಂಗಿ ಆಗಿರ್ಬೋದು, ಇವರು ಸಂತ್ರಸ್ತರ ಇಲ್ಲ ಧರ್ಮಸ್ಥಳದ ಹಿಂದಿರುತ್ತಿರುವಂತಹ ಹೆಗ್ಗಡೆ ಅವರ ಸಂತ್ರಸ್ತರ ಅದು ದೇವಸ್ಥಾನ ಸಂತ್ರಸ್ತರ, ಇವೆಲ್ಲ ಇವತ್ತು ದೊಡ್ಡ ಚರ್ಚೆ ನಡೆದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ
ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದರಲ್ಲಿ ಯಾರು ಸಂತ್ರಸ್ತರು ಸಹಜವಾಗಿ ನೋಡಿದಾಗ ಅವರವರ ಲೆಕ್ಕದಲ್ಲಿ ಅವರು ಹೇಳುವಂಥ ಮಾತು ಸರಿ ಇರ್ಬೋದು, ಇಲ್ಲಂತಲ್ಲ. ಆದ್ರೆ ಇಲ್ಲೇ ನಿಜವಾಗಿ ದೇವಸ್ಥಾನ ಸಂತ್ರಸ್ತ ಆಗಿದ್ದಾನ ಅಂತೇಳಿ. ಯಾಕಂದ್ರೆ ಇಲ್ಲೇ ದೂರದಾರರಾದರೂ ಸಹಿತ ದೇವಸ್ಥಾನಕ್ಕಾಗಲಿ, ಅಣ್ಣಪ್ಪ ಸ್ವಾಮಿಗಾಗಲಿ ಅಥವಾ ನಮ್ಮ ಮಂಜುನಾಥ ಸ್ವಾಮಿಗಾಗಲಿ ಯಾರೂ ಆರೋಪ ಮಾಡ್ತಾ ಇಲ್ಲ. ಈವನ್ ಹೆಗಡೆಯವ್ರಿಗೂ ಸಹಿತ ಆರೋಪ ಮಾಡ್ತಾ ಇಲ್ಲ. ಇದನ್ನು ಮಾಡಿದವರು ಯಾರು ಅನ್ನೋದಷ್ಟೇ ಇಲ್ಲಿ ಪ್ರಶ್ನೆ ಅದು. ಇಷ್ಟೆಲ್ಲ ನಡೀತಾ ಇದೆ, ಇಷ್ಟೆಲ್ಲ ಇಲ್ಲಿ ಸಾವುಗಳಾಗ್ತಾ ಇದ್ದಾವೆ, ಕೊಲೆಗಳಾಗ್ತಾ ಇದ್ದಾವೆ, ಎಷ್ಟೋ ಜನ ಹೆಣ್ಮಕ್ಳು ಅತ್ಯಾಚಾರ ಕೊಲೆಗಳಾಗ್ತಾ ಇದ್ದಾವೆ. ಇವತ್ತರ ತನಿಖೆ ಆಗಬೇಕು ಅಂತ ಅಷ್ಟೇ ಅದರಲ್ಲಿ ಬೇಡಿಕೆ. ಅದರಲ್ಲೂ ಕಳೆದ 20 ವರ್ಷದಿಂದ ಏನು ನಡೀತಾ ಬಂದ ಅದೆಲ್ಲ ತನಿಖೆ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಈಗಿನ ಡೆವಲಪ್ಮೆಂಟ್ ನೋಡಿದ್ರೆ ಇವು ಯಾವ ಆಗುವಂಗೆ ಕಾಣ್ತಾ ಇಲ್ಲ. ಇಲ್ಲೆಲ್ಲೂ ಯಾರ ಮೇಲೆ ಆರೋಪ ಮಾಡಿದ್ರೋ ಅವ್ರ ತನಿಖೆಯನ್ನು ಈ SIT ಮಾಡಿಲ್ಲ, ಕನಿಷ್ಠ ಮಾತಾಡಿಸಿಲ್ಲ. ಅಂದಾಗ ಈಗ ದೂರದಾರರೇ ಇವತ್ತು ಆರೋಪಿಗಳಾಗ್ತಾರ ಅನ್ನೋ ಪ್ರಶ್ನೆ ಜೊತೆಗೆ ಅದು ಯಾವ ರೀತಿ ಬೇಗ ಟರ್ನ್ ಆಗಬಹುದು ಅನ್ನೋಂಥ ಭಯದಿಂದಾಗಿಯೋ ದೇವಸ್ಥಾನ ಆಡಳಿತ ಮಂಡಳಿಯ ಪರವಾಗಿ ಇವತ್ತು CV ನಾಗೇಶ್ ಅವ್ರನ್ನ ಇನ್ನೊಬ್ಬರನ್ನು ಜೋಡಿಸಿ ಈ ಅಕಡಕ ದೇವಸ್ಥಾನ ಮಂಡಳಿ ಇಳಿಸಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇದರಿಂದ ಸಹಜವಾಗಿ ಈ ಒಂದು ವಿಷಯ ಬಂದಿದ್ದರಿಂದಾಗಿ ಇವತ್ತು ಅವ್ರಿಗೂ ಭಯ ಆಗ್ತಾಯಿದೆ. ಎತ್ತು ಹೋಗ್ಬೋದು ಏನೋ ಗೊತ್ತಿಲ್ಲ, ಕೋರ್ಟ್ ಮ್ಯಾಟ್ರ್ ಇದು ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಈ CV ನಾಗೇಶ್ ಅವರು ಬಂದಿದ್ದ ನಂತರದಲ್ಲೇ ಮತ್ತಷ್ಟು ದೂರದಾರರು ಅಲರ್ಟ್ ಆಗಿದ್ದಾರೆ. ಇದನ್ನೇನಾದರೂ ನೋಡಿ ಮುಚ್ಚಾಕೊಂಡ ಪ್ರಯತ್ನ ಮಾಡ್ತಾರಪ್ಪ ಈ ಕೇಸನ್ನು. ಇದಕ್ಕೆ ಸಂಬಂಧಿಸಿದಂಥ ಸರಿಯಾದ ದಾಖಲೆಗಳನ್ನು ಒದಗಿಸಿ ನಾವು ಇದರಲ್ಲಿ ಗೆಲ್ಲೇಬೇಕು ಅನ್ನೋಂಥ ಹಠದಿಂದ ಅವರು ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ಅದು ಯಾವ ರೂಪ ಪಡಿಬೋದು, ಏನು ಎಂದು, ಇದರಲ್ಲಿ ಯಾರು ಆರೋಪಿಗಳು, ಯಾರು ಅಪರಾಧಿಗಳು, ಯಾರು ಈ ಅಪರಾಧಗಳಿಂದ ಎಸ್ಕೇಪ್ ಆಗ್ತಾರೆ, ತಪ್ಪಿಸ್ಕೊಳ್ತಾರೆ, ಇವೆಲ್ಲವೂ ಈಗ ಚರ್ಚೆ ಜೋರು ನಡೆದ. ಆ ದಿಶೆಯಲ್ಲಿ ಈಗ CV ನಾಗೇಶ್ ಎಂಟ್ರಿ ಹೊಡೆದ್ರಿಂದಾಗಿ ಮತ್ತಷ್ಟು ಈ ಸೌಜನ್ಯ ಪರ ಹೋರಾಟ ಮಾಡುವಂಥ ಜನ ಅಲರ್ಟ್ ಆಗಿ ಇದಕ್ಕೆ ತಮ್ಮ ಪ್ರತಿತಂತ್ರ ಹುಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಪ್ರಯತ್ನ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನುವಂಥ ಮಾತು ಒಂದು ಕಡೆ ಇಟ್ಟರೂ ಸಹಿತ ಒಂದು ಸದಾ ನೆನಪಿಡಬೇಕಾಗಿದ್ದೇನಪ್ಪ ಅಂದ್ರೆ ಕಳೆದ 13 ವರ್ಷಗಳಿಂದ ಏನು ಹೋರಾಟಗಾರರು ಹೋರಾಟ ಮಾಡ್ತಾ ಬಂದಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಮೆಲೋಡಿ ಅವರು ಮತ್ತು ಜೊತೆಗೆ ಇತ್ತೀಚೆಗೆ ಬಂದಂಥ ಮಟ್ಟಣ್ಣವರವರು ಈಗ ಈ ನಾಗೇಶ್ ಅವರು ಎಂಟ್ರಿ ಆಗಿದ್ದರಿಂದಾಗಿ ಮತ್ತಷ್ಟು ಏನು ಈ ದಾರಿ ತಪ್ಪಿಸ್ತಾರ ಕೇಸಿಂದು ಅಥವಾ ಇದನ್ನು ಮತ್ತು ಹಿಂದೆ ಆದಂಗನ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರ ಅನ್ನುವಂಥ ಚಿಂತೆ ಇದು ಕಾರಣಗಿದ್ದಾವೆ. ಅದೇನೋ ಆಗಲಿ, ಆದ್ರೆ ಈ ದೇವಸ್ಥಾನ ಸಂತ್ರಸ್ತನೋ ಅಥವಾ ಹೆಗ್ಗಡೆಯವ್ರ ಸಂತ್ರಸ್ತನೋ ಅಥವಾ ಕಳೆದ 20-30 ವರ್ಷಗಳಿಂದ ತಮ್ಮ ಜೀವಗಳನ್ನು ಕಳೆದುಕೊಂಡಂಥವರು ಸಂತ್ರಸ್ತನ, ಕಳೆದುಕೊಂಡವ್ರ ಸಂಬಂಧಿಕರ ಸಂತ್ರಸ್ತನ, ಇದು ಇವತ್ತು ಒಂದು ದೊಡ್ಡ ವ್ಯಾಖ್ಯಾನ ಮಾಡುವಂಥ ಪ್ರಸಂಗ ಇವತ್ತು ನ್ಯಾಯಾಲಯದ ಮುಂದೆ ಬಂದಿಂಥದಂತ. ಇವತ್ತು ಎಲ್ಲರೂ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಸತ್ಯ ಯಾವುದು ಅನ್ನೋದನ್ನು ಹುಡುಕಿ ತೆಗೆಯುವಂಥ ಜವಾಬ್ದಾರಿ ಇವತ್ತು ನ್ಯಾಯಾಲಯದ ಮುಂದದ, ಜೊತೆಗೆ ಹೋರಾಟಗಾರರ ಮುಂದೂ ಅದು. ಯಾಕಂದರೆ ಹೋರಾಟಗಾರ ಇದರಲ್ಲಿ ಏನಾದರೂ ಈ ಸತ್ಯದ ಪರವಾಗಿ ಇನ್ನಷ್ಟು ಖಚಿತವಾಗಿ ದಾಖಲಾತಿ ಕೊಡಲಾರದ, ಖಚಿತವಾಗಿ ಹೋರಾಟ ಮಾಡಲಾರದ ಹೋದ್ರೆ ನಿಶ್ಚಿತವಾಗಿ ಇವರೇನು ಮುಚ್ಚಾಕಿಬಿಡ್ತಾರೆ ಮತ್ತು ಇದು ಕೇಸನ್ನು ಅನ್ನುವಂಥದ್ದು. ಯಾಕಂದ್ರೆ ಸೌಜನ್ಯ ಕೇಸ್ ಮುಚ್ಚಿ ಹೋಗಿಬಿಟ್ಟದೆ, ಇವತ್ತು ವೇದವಲ್ಲಿದು ಮುಚ್ಚೋಗಿದೆ, ಪದ್ಮಲತಾರದು ಮುಚ್ಚೋಗಿದೆ, ಆನೆ ಮಾವತ್ತದು ಮುಚ್ಚಾಕಿ ಹೋಗಿದೆ, ಎಲ್ಲವೂ ಸಿ ರಿಪೋರ್ಟ್ ಆಗಿದ್ದಾವೆ. ಇದು ಆ ರೀತಿ ಆದೀತಾ ಅನ್ನುವಂಥ ಭಯ ಆತಂಕ ಇವತ್ತು ಸಹಜವಾಗಿ ಎಲ್ಲರೂ. ಆದರೆ ನಿಜವಾಗಿ ಒಂದು ಪ್ರಶ್ನೆ ಇವತ್ತು ಕಾಡುವಂಥದ್ದು ಏನಪ್ಪ ಅಂದರೆ ಸಂತ್ರಸ್ತರು ಯಾರು, ದೇವಸ್ಥಾನನ ಅಥವಾ ಅಲ್ಲೇ ಸಾವು ಮಾಡ್ಕೊಂಡಂಥವ್ರು ಅದು ಅವ್ರ ಸಂಬಂಧಿಕರ, ಅಥವಾ ಇವತ್ತು ಹೋರಾಟ ಮಾಡುವಂಥ ಈ ನಮ್ಮ 6 ಜನರ ಈ ಹೋರಾಟಗಾರರ, ಯಾವುದಕ್ಕೂ ಜನ ನೀವು ಎಲ್ಲರೂ ವಿಚಾರ ಮಾಡುವಂಥ ವಿಷಯ. ಯಾಕೆಂದರೆ ಇಲ್ಲೇ ಮುಖ್ಯವಾಗಿ ಸಂತ್ರಸ್ತರು ಅನ್ನುವಂಥದ್ದು ಮಾತಿನ ಅರ್ಥವನ್ನು ಮಾಡಿಕೊಂಡಾಗ ನೋವನ್ನು ಅನುಭವಿಸಿದ್ರು. ಹೌದಿಲ್ಲಂತಲ್ಲ, ಇವತ್ತು ಆಡಳಿತಾಧಿಕಾರಿ ಆದಂಥ ನಮ್ಮ ಹೆಗಡೆಯವರು ಸಹಿತ ನೋವು ಅನುಭವಿಸಿದ್ದಾರೆ. ಅವ್ರು ಮಾಡದೇ ಹೋಗಿದ್ರೆ ನೋವು ನಿಶ್ಚಿತಲ್ಲ, ಅದರಲ್ಲಿ 2 ಮಾತಿಲ್ಲ. ಪ್ರಾಮಾಣಿಕವಾಗಿ ಅವ್ರು ನೋವಾಗಿ ಇದ್ದಿದ್ರೆ ಈ ಪ್ರಶ್ನೆ ಇಲ್ಲ. ಬಟ್ ಪ್ರಾಮಾಣಿಕವಾಗಿ ಅವರು ತಮ್ಮ ಬದುಕಲ್ಲಿ ಕಳೆದಿದ್ರು, ಇದೆಲ್ಲ ಮಾಡದೇ ಹೋಗಿದ್ರಪ್ಪ, ಅವ್ರು ನೋವು ಅನಿಸ್ತೋ ಸತ್ಯದ, ಅದರಲ್ಲಿ 2 ಮಾತಿಲ್ಲ. ಆದರೆ ನಿಜವಾಗಿ ಮಾಡಿದವ್ರು ಯಾರು ಅನ್ನೋದನ್ನು ಇವತ್ತು ಕಂಡುಹಿಡಿಸುವಾಗ ಎಲ್ಲ ಹೋರಾಟ ನಡೆದದ. ನಾಳೆ ಒಂದು ವೇಳೆ ಮತ್ತೊಬ್ಬರು ಯಾರೂ ಇದ್ದಾರಪ್ಪ ಇದ್ರೆ ಅಂತ ಗೊತ್ತಾದ್ರೆ ಈ ಹೋರಾಟಗಾರರು ಮಾತಾಡಿದ್ದಕ್ಕೆ ಕ್ಷಮೆನೂ ಕೇಳ್ಬೋದು ನಾವು ಹೆಗಡೆ ಅವರಲ್ಲೇ. ಯಾಕಂತಂದರೆ ಇವ್ರು ಯಾರು ಗೊತ್ತಾಗ್ತಾ ಇಲ್ಲ. ಇದು ದೊಡ್ಡ ಘಟನೆಗಳಾಗ್ತಾ ಇದ್ದಾವೆ, ಒಂದಲ್ಲ 2 ಅಲ್ಲ, 10 ಹಲವಾರು
ಈ ದಿಶೆಯಲ್ಲಿ ವಿಚಾರ ಮಾಡಿದಾಗ ಸಂತ್ರಸ್ತರು ಈ ಇಂದಿನ ಮಟ್ಟಿಗೆ ನಾವು ಅಂದ್ಕೊಂಡಂಗೆ ಈ ಹೋರಾಟಗಾರರು ಜೊತೆಗೆ ಅಲ್ಲಿ ಅಪರಿಚಿತರಾಗಿ ಸಾವನ್ನಪ್ಪಿಸಿದಂಥವರು, ಜೊತೆಗೆ ಅತ್ಯಾಚಾರಕ್ಕೊಳಗಾಗಿ ಕೊಲೆಗೊಳಗಾದವರು ಇವರೆಲ್ಲರೂ ಸಂತ್ರಸ್ತರಾಗ್ತಾರೆ, ಅವ್ರ ಸಂಬಂಧಿಕರು ಸಂತ್ರಸ್ತರಾಗ್ತಾರೆ ವಿನಃ ಇನ್ನೊಬ್ಬರು ಯಾರು ಆಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಅದೇ ಕಾಲಕ್ಕೆ ಈ ಆಡಳಿತಾಧಿಕಾರಿಗಳು ಯಾವುದೇ ತಪ್ಪು ಮಾಡ್ತಾ ಹೋಗಿದ್ರೆ ಸಹಜದ ಅವರು ಸಂತ್ರಸ್ತರ ಅದರ ಅವಕಾಶಗಳು ಭಾಳ ಕಡಿಮೆ ಇದಾವೆ ಅನ್ನೋಂಥದ್ದು ಸಹಜವಾಗಿ ಎಲ್ಲರೂ ಮಾತಾಡುವಂಥ ವಿಷಯ. ಇನ್ನು ನೋಡೋಣ ಏನಾಗ್ತದೆ. ಇವತ್ತು ನ್ಯಾಯಾಲಯ ಯಾವ ರೀತಿಯ ಡಿಸಿಷನ್ ತೊಗೊಳ್ತದೋ ಅದ್ರ ಮುಂದೆ ಮತ್ತೆ ಚರ್ಚೆಗಳು ಮಾಡುವಂಥ ಸಾಧ್ಯತೆಗಳು ಏನೂ ಇರಲಿ. ಧರ್ಮಸ್ಥಳದಲ್ಲಾದ ಅನ್ಯಾಯಗಳಿಗೆ ನ್ಯಾಯ ಸಿಗಲಿ ಅನ್ನೋದಷ್ಟ ಇವತ್ತಿನ ಈಗಿನ ನಮ್ಮ ಉದ್ದೇಶ ಮತ್ತು ಈ ಯೂಟ್ಯೂಬರ್ಗಳ ಉದ್ದೇಶ ಅಥವಾ ಅನ್ಯಾಯಕ್ಕೊಳಗಾದವ್ರ ಉದ್ದೇಶ. ಇದು ಬಿಟ್ಟು ಮತ್ತೇನಿಲ್ಲ. ಇವರೆಲ್ಲರ ಉದ್ದೇಶ ಏನಪ್ಪ ಅಂತಂದ್ರೆ ಹೆಗ್ಗಡೆ ಹೆಸರು ಕೆಡಿಸ್ಬೇಕಂತ ಯಾರದೂ ಇಲ್ಲ. ಅಣ್ಣಪ್ಪ ಸ್ವಾಮಿದಾಗಿರ್ಬೋದು, ಮಂಜುನಾಥ ಸ್ವಾಮಿ ಅವ್ರದ್ದು ಹೆಸರು ಕೆಡಿಸುವಂಥದ್ದು, ಆ ಸ್ಥಳದ ಪವಿತ್ರತೆ ಕೆಡಿಸ್ಬೇಕು ಅನ್ನೋಂಥ ಉದ್ದೇಶ ಯಾರೂ ಇಲ್ಲ ಅನ್ನೋದನ್ನು ಮತ್ತು ಒತ್ತಿ ಕೇಳಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.